ಸೊ ನಾನು ಈ ವಿಡಿಯೋದಲ್ಲಿ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡೋದು ತೋರಿಸಿದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಕೊಬನ್ನಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಸ್ಮಿತಾ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಂಜೆ ರಾತ್ರಿ ಊಟಕ್ಕೆ. ಸೊ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಹಂಚ್ಕೊತೀನಿ. ಚಪಾತಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೆರೆಸ್ಕೊಂಡಿದ್ದೀನಿ. ಈಗ ನೀರು ಹಾಕಿ ಕಲಿಸ್ಕೊತೀನಿ. ಸೊ ಅದು ಒಂದು ಕೈಯಿಂದ ಇಟ್ಕೊಂಡು ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಸೊ ಮಶ್ರೂಮ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆ ಗ್ರೇವಿ, ಮಶ್ರೂಮ್ ಗ್ರೇವಿಗೆ ಬೆಳ್ಳುಳ್ಳಿ, ಮಸಾಲೆಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆವಾಗಲೇ. ಜೀರಿಗೆ, ಗಸಗಸೆ, ಸೋಂಪು, ಕಲ್ಲುವ, ಚಕ್ಕೆ, ಮರಾಠಿ ಮಗ್ಗು, ಏಲಕ್ಕಿ, ಮರಾಠಿ ಮಗ್ಗು, ಇದು ಅನಾನಸುವ ಪುಡಿ ಮಾಡಿ ಹಾಕಿದ್ದೀನಿ. ಇದು ಅನಾನಸುವ, ಇದು ಮರಾಠಿ ಮಗ್ಗು, ಜೀರಿಗೆ, ಧನಿಯಾ, ಸ್ವಲ್ಪ ಕಸ್ತೂರಿ ಮೇಥಿ, 5 ರಿಂದ 6 ಗೋಡಂಬಿ, ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಸ್ವಲ್ಪ ಶುಂಠಿ, ಇಷ್ಟು ಶುಂಠಿ ಪೀಸ್ ಮಾಡಿ ಹಾಕಿದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಆವಾಗಲೇ ಹಾಕಿದ್ದೀನಿ. ಇದಿಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ. ಸೊ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಸಾಸಿವೆ, ಕರಿಬೇವು, ಸೊ ಒಂದು ದಪ್ಪ ಈರುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿ. ಸೊ ಇದು ಕಲರ್ ಚೇಂಜ್ ಆಗಿದೆ. ಆಮೇಲೆ ಮಶ್ರೂಮ್ ಹಾಕ್ಬಿಟ್ಟು ರುಬ್ಬಿದ ಮಸಾಲೆ ಹಾಕೋಣ. ಆಮೇಲೆ ಟೊಮೆಟೊ ಪೇಸ್ಟ್ ಮಾಡಿ ಹಾಕೋಣ. ಸೊ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಫ್ರೈ ಆಗಲಿ. ನೋಡಿ, ಚಪಾತಿ ಹಿಟ್ಟು ಮೆತ್ತವಾಗಿದೆ. ಇವಾಗ ಹಂಗೆ ಚಪಾತಿನೂ ಹೊಸ್ಕೊತೀನಿ, ಗ್ರೇವಿನೂ ಹಂಗೆ ರೆಡಿ ಆಗುತ್ತೆ. ಓಕೆ. ಸೊ ಈಗ ಈರುಳ್ಳಿ ಫ್ರೈ ಆಗಿದೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಮಶ್ರೂಮ್ ಹಾಕ್ತೀನಿ. ಮಶ್ರೂಮ್ ಚೆನ್ನಾಗಿ ತೊಳೆದಿದ್ದೀನಿ. ಅದು ಸ್ವಲ್ಪ 2 ದಿನ ಹಳೇದಾಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಮಶ್ರೂಮ್ ಯಾವಾಗಲೂ ಅಷ್ಟೇ ತಂದಿದ ತಕ್ಷಣವೇ ಮಾಡಿರಬೇಕಿಲ್ಲ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ರುಬ್ಬಿದ ಮಸಾಲೆ ಹಾಕೋಣ. ಆಮೇಲೆ ಬೇಕಾಗಿರೋ ಮಸಾಲೆಗಳು ಆ್ಯಡ್ ಮಾಡ್ತೀನಿ. ಇದು ಮಶ್ರೂಮಲ್ಲಿರೋ ಸ್ವಲ್ಪ ತೇವಾಂಶ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಇದಾದಮೇಲೆ ರುಬ್ಬಿದ ಮಸಾಲೆ ಹಾಕ್ಬಿಟ್ಟು ಮತ್ತು ಟೊಮೆಟೊ ರುಬ್ಬಿಟ್ಟು ಹಾಕಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಇನ್ನೂ ಉಪ್ಪು ಹಾಕಿಲ್ಲ. ಸೊ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಉಪ್ಪು ಹಾಕ್ತೀನಿ. ನೋಡಿ, ಹೀಗೆ ಮಶ್ರೂಮ್ ನೀರು ಬಿಟ್ಕೊಳುತ್ತೆ. ಇದು ಸ್ವಲ್ಪ ಡ್ರೈ ಆದಮೇಲೆ ಮಸಾಲೆ ಹಾಕ್ಕೊಳೋಣ. ಇನ್ನೊಂದು 2 ನಿಮಿಷ ಇದು ಡ್ರೈ ಆಗಿಬಿಡುತ್ತೆ. ಇದು ನೀರಿದೆಯಲ್ಲ ನೋಡಿ, ಇದೆಲ್ಲ ಫುಲ್ಲು ಡ್ರೈ ಆಗುತ್ತೆ. ಸೊ ತೇವಾಂಶ ಕಡಿಮೆ ಆಗಿದೆ. ಮಸಾಲೆ ಹಾಕಿದ್ದೀನಿ, ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನಾನು ಯಾವ ಸ್ಪೂನಲ್ಲಿ ಹಾಕಲ್ಲ, ಕೈಯಲ್ಲೇ ಹಾಕೋದು, ಕಲ್ಲುಪ್ಪು. ಸೊ ಇಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಟೊಮೆಟೊ ರುಬ್ಬಿಟ್ಟು ಹಾಕ್ತೀನಿ. ಟೊಮೆಟೊ ಬೇಕು ಅಂದರೆ ಹಾಕೊಬೋದು, ಇಲ್ಲಾಂದರೆ ಇಷ್ಟಕ್ಕೆ ರೆಡಿ ಮಾಡ್ಕೋಬೋದು. ಸೊ ಕುದೀತಾ ಇದೆ. ಈಗ ಟೊಮೆಟೊ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಸೊ ಒಂದು ದೊಡ್ಡ ಟೊಮೆಟೊ, ಫಾರಮ್ ಟೊಮೆಟೊ. ಸೊ ಟೊಮೆಟೊ ಬೇಕು ಅಂದವ್ರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ
ಸೊ ಇದಕ್ಕೆ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಬೇಕು ಅಂದವ್ರು ನೀವು ಗರಂ ಮಸಾಲೆನೂ ಹಾಕ್ಕೋಬೋದು ಸ್ವಲ್ಪ. ಸೊ ನಾನು ಇದರಲ್ಲಿ ಹಾಕಿಲ್ಲ. ನನ್ನ ಮಗಳ ಚಪಾತಿ ರೆಡಿ. ಸೊ ಚಪಾತಿ ತಟ್ಟೆಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೇನೆ.